ಹೇಳ್ತಿರುವಂತ ಬಿಜೆಪಿಗೆ ಈಗ ಸಿಕ್ಕಂತ ಉತ್ತರ ಏನು ದಾವಣಗೆರೆಯಲ್ಲಿ? ದಿಸ್ ಶುಡ್ ಬಿ ಅ ವಾರ್ನಿಂಗ್ ಟು ಬಿಜೆಪಿ ಅಲ್ವಾ? ಮುಂದಿನ ಜನರಲ್ ಅಸೆಂಬ್ಲಿ ಎಲೆಕ್ಷನ್ಗೆ ಇವರೇನು ಆಂಟಿ ಇನ್ಕಂಬೆನ್ಸಿ ಎಲ್ಲಿದೆ ಆಂಟಿ ಇನ್ಕಂಬೆನ್ಸಿ? ಜನ ಕಾಂಗ್ರೆಸ್ ಜೊತೆ ನಿಲ್ಲದಕ್ಕೆ ಮತ್ತೆ ರೆಡಿ ಇದ್ದಾರೆ. ಸರಿಯಾಗಿ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ಕೊಂಡ್ರೆ ಮತ್ತೆ ಬರೋದ್ರಲ್ಲ ಆಶ್ಚರ್ಯ. ಈಗಿನ ಪ್ರಸಕ್ತ ಪರಿಸ್ಥಿತಿ ನೋಡಿದ್ರೆ ಏನ್ ಹೇಳಕ್ ಬಯಸ್ತೀರಿ? ಅಲ್ಲ, ಇದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಅವರಿಗೆ ಈ ರೀತಿಯ ಒಂದು ಎಚ್ಚರಿಕೆ ಯಾವಾಗಲೂ ಪೊಲಿಟಿಕಲ್ ಪಾರ್ಟೀಸ್ ಕೇವಲ ರಾಜಕಾರಣ ಮಾತ್ರ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ. ಈ ಸಂವಿಧಾನ ಏನು ಅವಕಾಶಗಳನ್ನು ಕೊಟ್ಟಿದೆ ಜನರು ಅದನ್ನು ಮುಟ್ಟಿಸಬೇಕು. ಈಗ ಕಾಂಗ್ರೆಸ್ಗೆ ಇಲ್ಲೊಂದು ದೊಡ್ಡ ಶಕ್ತಿ ಏನು ಕೇಳಿದ್ರೆ ಲೆಫ್ಟ್ ಎಕೋಸಿಸ್ಟಮ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಉದಾಹರಣೆಗೆ ನಮ್ಮ ಎಡಹಳ್ಳಿ ಅವರು ಸುಳ್ಳನ್ನ ಅವ್ರು ಪ್ರತಿಪಾದನೆ ಮಾಡೋದು ಅಲ್ಲ. ನಾನು ಅವ್ರನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ನೋಡಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸುಮ್ಮನೆ ಇದು ಡಿವಿಜಿ ಅಂತ ಶ್ರೇಷ್ಠ ಕನ್ನಡ ಬರಹಗಾರರು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಇಲ್ಲಿ ನೆಹರೂರವರಂತ. ಒಂದೇ ಸೆಕೆಂಡ್ ಅಸ್ಸಾಂನಲ್ಲಿ ಸೆಲೆಬ್ರೇಷನ್, ಸಂಭ್ರಮಾಚರಣೆ. ಮಾಮೂ ಸರ್ಕಾರ ಅಸ್ಸಾಂನಲ್ಲಿ ಸಂಭ್ರಮಾಚರಣೆ. ಅಲ್ಲಿ ಮತ್ತೆ ಹಿಮಂತ ಬಿಸ್ವ ಶರ್ಮಾ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ನಮ್ಮ ರಿಪಬ್ಲಿಕ್ ಇಂಗ್ಲಿಷ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ಹೇಳ್ತಾ ಇದ್ರು, ಇದು ಅಸ್ಸಾಂ ಜನಗಳ ಅಸ್ಮಿತೆಯ ಗೆಲುವು. ಇದು ಹಿಮಂತ ಬಿಸ್ವ ಶರ್ಮಾನ ಗೆಲುವಲ್ಲ, ಅಥವಾ ಇಲ್ಲಿ ಯಾರೇ ಅಭ್ಯರ್ಥಿ ಇದ್ರು ಕೇವಲ ಅಭ್ಯರ್ಥಿಯ ಗೆಲುವಲ್ಲ. ಅಸ್ಸಾಂ ಜನ ಅವರಿಗವರು ವೋಟ್ ಹಾಕೊಂಡಿದ್ದಾರೆ ಅಂತ. ಗೆದ್ದ ಅಭ್ಯರ್ಥಿಗಳಿಗೆ ಟಿವಿಕೆ ಮುಖ್ಯಸ್ಥ ವಿಜಯ್ ಬುಲಾವ್ ನೀಡಿದ್ದಾರೆ. ಬನ್ನಿ ಅಂತ ಕರೀತಾ ಇದ್ದಾರೆ. ಇವಾಗ ಚೆನ್ನೈಗೆ ಬರುವಂತೆ ಗೆದ್ದ ಅಭ್ಯರ್ಥಿಗಳಿಗೆ ವಿಜಯ್ ಸೂಚನೆಯನ್ನ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಭ್ಯರ್ಥಿಗಳ ಜೊತೆ ವಿಜಯ್ ಸಭೆಯನ್ನು ನಡೆಸ್ತಾರೆ. ವಾಟ್ ನೆಕ್ಸ್ಟ್ ಅಂತ, ಮುಂದೇನ್ ಮಾಡೋಣ? ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ಯಾಕಂದ್ರೆ ಮ್ಯಾಜಿಕ್ ನಂಬರ್ ಬಂದು 118, ಆದ್ರೆ ಈಗ ಅಲ್ಲಿ ಕಾಣ್ತಾ ಇರುವಂತದ್ದು 110. ಸೊ ಇನ್ನು 8 ಬೇಕಾಗುತ್ತೆ. ಅದಕ್ಕೆ ನಾವು ಏನ್ ಮಾಡೋಣ ಇವಾಗ ಅನ್ನುವಂತ ಲೆಕ್ಕಾಚಾರಗಳು. ಸೊ ಹಂಗಾಗಿ ಈಗಾಗಲೇ ಗೆದ್ದಿರುವಂತ ಅಭ್ಯರ್ಥಿಗಳಿಗೆ ಚೆನ್ನೈಗೆ ಬರೋದಕ್ಕೆ ಸೂಚನೆಯನ್ನ ನೀಡಿದ್ದಾರಂತೆ ವಿಜಯ್. ಸೊ ಮುಂದಿನ ಹೆಜ್ಜೆ ನಿಜಕ್ಕೂ ಕೂಡ ಕುತೂಹಲ ಮತ್ತು ಏನಾಗಬಹುದು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರಗಳು. ನಿಮ್ಗೆ ಎಕ್ಸಿಟ್ ಪೋಲ್ ಅನ್ನ ನೋಡ್ತಾ ಇದ್ರೆ ಎಡಿಎಂಕೆನೇ ಇನ್ನೂ ಕಮ್ಮಿ ಇರುತ್ತೆ ಅಂತ ತೋರಿಸ್ತಾ ಇದ್ರು, ಡಿಎಂಕೆನೇ ಜಾಸ್ತಿ ಇರುತ್ತೆ ಅಂತ. ಆದ್ರೆ ಡಿಎಂಕೆಯನ್ನ ಮೀರಿ ಈಗ ನಾವು ಟಿವಿಕೆ ಬಿಟ್ಬಿಡೋಣ, ನಿಮಗೆ ಡಿಎಂಕೆ ಮತ್ತು ಎಐಡಿಎಂಕೆ ಅನ್ನ ನೋಡಿದಾಗ ಅದಕ್ಕಿಂತ ಜಾಸ್ತಿ ಎಐಡಿಎಂಕೆನೇ ಇದೆ. ಸೊ ಹಿಂಗಿದ್ದಾಗ ಯಾವ ಲೆಕ್ಕಾಚಾರ ಎಕ್ಸಿಟ್ ಪೋಲ್ಗಳೆಲ್ಲ ಉಲ್ಟಾ ಆಗೋಗಿದೆ. ಸೊ ಖುಷಿಯಲ್ಲಿರ್ತಾರೆ ವಿಜಯ್. ಈಗ ಗೆದ್ದಂತವ್ರನ್ನೆಲ್ಲರೂ ಕೂಡ ಕರೀತಾ ಇದ್ದಾರೆ. ದೇವಿತ್ ನೋಡಿ, ಅಲ್ಲಿ ತ್ರಿಷಾ ತೋರಿಸ್ತಾ ಇದೀವಿ ನಾವು. ಅದನ್ನೇ ಈ ಪರ್ಸನಲ್ ಇಶ್ಯೂಸ್ ಎಲ್ಲ ಮ್ಯಾಟರ್ ಆಗಲ್ವೇನೋ ಅಂತ. ಆಗ್ಲಿಲ್ಲ. ಆತ್ಮೀಯ ಶಿಷ್ಯಂದ್ರ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಗಳಿಗೆ, ಕ್ಯಾಂಡಿಡೇಟ್ಗಳಿಗೆ, ಮತದಾರರಿಗೆ ಅಭಿನಂದನೆ ಪ್ರಥಮ ಬಾರಿಗೆ ಸಲ್ಲಿಸ್ತೇನೆ. ಸರ್, ನಿಮ್ ನಿರೀಕ್ಷೆ ಜಾಸ್ತಿ ಇತ್ತು, ಜಾಸ್ತಿ ಮತಗಳನ್ನು ಗೆಲ್ತಾರ ಸರ್. 1,58,000 ನಾವು ಕನಿಷ್ಠ 5ರಿಂದ 10,000ದಿಂದ 5,000 ಲೀಡ್ವರೆಗೆ ಇದ್ವಿ. ಆದ್ರೆ ದೇವರು ನಮಗೆ 10,000 ಒಳಗೆ ನಮಗೆ ಪ್ರಥಮ ಬಲ ಕೊಟ್ಟಿದ್ದಾನೆ. ಅದರ ಶಾಮನೂರು ಶಿವಶಂಕರಪ್ಪ ನಿಧಾನ ಆದ ನಂತರ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕೈತೆ ಅಂತೇಳಿ ತಮ್ಮ ಮೂಲಕ ನಾ ಹೇಳಕ್ ಇಷ್ಟಪಡ್ತೇನೆ. ಇಲ್ಲ ಸರ್, ಏನಿಲ್ಲ. ಅಲ್ಪಸಂಖ್ಯಾತರು, ಆಯಿಂದ ವರ್ಗದವರು, ಎಲ್ಲಾ ಧರ್ಮದ ಜಾತಿ ಜನಾಂಗದವರು ಕಾಂಗ್ರೆಸ್ಸಿಗೆ ಮತ ನೀಡೋದ್ರಿಂದ ನಾವು ಗೆಲುವು ಸಾಧಿಸಿದೀವಿ ಅಂತ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅದು ಹಿರಿಯರಿಗೆ ಬಿಟ್ಕೊಟ್ಟು ಸರ್, ನಮ್ದಲ್ಲ. ನಾವು ಸಣ್ಣರು ಸರ್. ಅದು ಈಗ ಅವ್ರು ದೊಡ್ಡವರು, ಅವ್ರು ನಾವು ಏನು ಹೇಳಕ್ ಬರೋದಿಲ್ಲ. ಬರೋ ಚುನಾವಣೆಗಳಲ್ಲಿ ಯಾರ್ಯಾರೇನು ಹೇಳಿದ್ದಾರೆ ತಮ್ಮ ಮೂಲಕ ನಾವು ಹೇಳಿ ನಾವೆಲ್ಲ ನಿಮ್ಮನ್ನ ಶಾಂತಿ ಪಡಿಸ್ತೇವೆ. ಎಸ್ಡಿಪಿ ಅವರು ಇವರು ಅಂತ ನಮ್ಮ ಪಕ್ಷದವರೇ ನಮಗೆ ದ್ರೋಹ ಮಾಡಿದ್ರು. ಆದ್ರೂ ನಾವು ವಿನ್ ಆಗಿ ತೋರಿಸಿದ್ವಿ. ಅವ್ರು ಏನ್ ಮಾಡಿದ್ರು ನಾವ್ ಇವತ್ತೇನ್ ಸೋತಿವ, ಗೆದ್ವಿ. ಸ್ವಲ್ಪ ಒಳಗೊಂದಲಗಳಾಗಿದ್ವು, ಅದರಿಂದ ಇದು ಕಾಂಗ್ರೆಸ್ ಪಕ್ಷದ ಗೆಲುವು, ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವದ ಗೆಲುವು. ಇಲ್ಲಿ ದಾವಣಗೆರೆಯಲ್ಲಿ ಬಹಳಷ್ಟು ಅಭಿವೃದ್ಧಿಯ ಗೆಲುವು. ಇಲ್ಲಿ ನೀವು ಕೇಳಿದ್ರಿ ಈಗ ಅಂತರ ಕಡಿಮೆ ಆಯಿತು ಅಂತ. ಹೌದು, ಅಂತರ ಕಡಿಮೆ ಆಗಿದೆ. ಯಾಕಂದ್ರೆ ಪಕ್ಷದಲ್ಲೇ ಇದ್ದು ಬಹಳಷ್ಟು ದ್ರೋಹಿಗಳು ಪಕ್ಷ ದ್ರೋಹಿ ಕೆಲಸನೂ ಮಾಡಿದ್ದಾರೆ.
ಅದಕ್ಕೆ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದೆ. ಇನ್ನು ಮುಂದೇನು ತಗೊಳೋದು ಬಾಕಿ ಇದೆ, ಅದನ್ನು ಆಗುತ್ತೆ. ಅಲ್ಲ, ಸ್ವಲ್ಪ ಅಸಮಾಧಾನ ಆಯ್ತು. ಬಟ್ ಅದು ನಮ್ಮ ನಾಯಕರೇ ನಮ್ಗೆ ವಿರೋಧ ಮಾಡಿದ್ರಿಂದ ಇಷ್ಟೊಂದು ಅಂತರ ಆಯ್ತು ವಿನಃ ಇದು ಇಷ್ಟ ಅಂತರ ಆಗ್ತಿರ್ಲಿಲ್ಲ. ಪರವಾಗಿಲ್ಲ, ನಾವು ಗೆದ್ದಿದೀವಿ. ಎಲ್ಲಾ ಷಡ್ಯಂತ್ರಗಳನ್ನು ಮೀರಿ ಸಮರ್ಥ ಅವರು ಗೆದ್ದಿದ್ದಾರೆ. ಅದು ಸಮರ್ಥ ಅವ್ರ ಶಕ್ತಿ, ಮಲ್ಲನಾಥ್ ಶಕ್ತಿ, ಕಾಂಗ್ರೆಸ್ ಶಕ್ತಿ, ನಮ್ಮ ನಾಯಕರಾದ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲರೂ ಬಂದು ಇಲ್ಲಿ, ಅವರು ಅಲ್ಪಸಂಖ್ಯಾತರ ನಾಯಕರಿರ್ತಾರೆ, ಅವರು ಬಂದು ಇಲ್ಲಿ ಶ್ರಮ ಹಾಕಿ ಗೆಲ್ಸಿದ್ದಾರೆ. ಎಲ್ಲಾ ಷಡ್ಯಂತ್ರಗಳನ್ನು ಮೀರಿ ನಾವು ಇವತ್ತು ಗೆದ್ದಿದ್ದೀವಿ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಮತ್ತು ಸ್ಥಾನವನ್ನು ಉಳಿಸಿಕೊಂಡಿದೆ. ಸಮರ್ಥ ಅವರನ್ನು ಸ್ಟಾರ್ಟಿಂಗ್ ಇಂದಾನೆ ಗೆಲ್ತಾವಂತ ಹೇಳಿದ್ವಿ. ಆ ಒಂದು ಇದರಿಂದ ನಿಟ್ಟಿನಿಂದ ಇದು ಸಾಮಾನ್ಯ ಕಾರ್ಯಕರ್ತರಿಂದ ಇದು ಗೆಲುವು. ಸಮರ್ಥನವರು ಬಹಳ ಒಂದು ಚಿಕ್ಕ ವಯಸ್ಸಿನಲ್ಲಿ ಇವತ್ತು MLA ಆಗ್ಬೇಕಂತ ಒಂದು ರೈಟ್. ನಮ್ ಜೊತೆ ಶಶಿಕಾಂತ್ ಹೆಡ್ರಳ್ಳಿ ಅವರಿದ್ದಾರೆ. ಶಶಿಕಾಂತ್ ಹೆಡ್ರಳ್ಳಿ ಅವರೇ, ಮುಸ್ಲಿಮರು ಅಲ್ಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ಏನು ಕಾಂಗ್ರೆಸ್ ನಿಂದ ದೂರ ಹೋಗಿಲ್ಲ ಅಂತ ಅನ್ಸುತ್ತೆ ಈ ರಿಸಲ್ಟ್ ಅನ್ನ ನೋಡಿದ್ರೆ. ಕಾಂಗ್ರೆಸ್ ನಿಂದ ಅಂತ ಹೇಳ್ಬೇಕೋ ಅಥವಾ ಶಾಮನೂರು ಫ್ಯಾಮಿಲಿಯಿಂದ ಅಂತ ಹೇಳ್ಬೇಕೋ ಗೊತ್ತಿಲ್ಲ. ಆದ್ರೆ SDPIಗೆ ಒಂದಷ್ಟು ಮತಗಳು ಹೋಗಿದಾವೆ. ಆದ್ರೆ ಅದು ಸಮರ್ಥಿಗೆ ಅಂತ ದೊಡ್ಡ ಪರಿಣಾಮ ಏನು ಮಾಡಲಿಲ್ಲ. ಅಲ್ಲ, ಇನ್ನು ಇವರು ಬಿಟ್ಟು ಇನ್ನು 13 ಜನ ಇದ್ದಾರೆ ಮುಸ್ಲಿಮರು. ಓಕೆ, ಅವ್ರಿಗೂ ಸಹಿತ ಸ್ವಲ್ಪ ಓಟುಗಳು ಹಂಚಿಕೆ ಆಗಿದ್ದಾವೆ. ಓಕೆ, ಆದ್ರಿಂದ ಯಾವುದು ಸಮರ್ಥ ಅವರಿಗೆ ಬರಬೇಕಾಗಿತ್ತು ಓಟ್ಗಳು, ಅವುಗಳೆಲ್ಲವೂ ಸಹಿತ ಮುಸ್ಲಿಂ ಕೆಲವು ಜನಕ್ಕೆ ಅಭ್ಯರ್ಥಿಗಳು ಹೋಗಿದ್ದಾವೆ. ಸೊ ಆದ್ದರಿಂದ ಅವರ ಗೆಲುವಿನ ಅಂತರ ಕಡಿಮೆ ಆಗಿದೆ ಅಷ್ಟೇ. ಸೊ ಆಮೇಲೆ ಇವರು ನಾವು ಎಲ್ಲರೂ ಏನ್ ಅನ್ಕೋತಾ ಇದ್ದಾರೆ, ಬಿಜೆಪಿ ಅಂತ. ಬಿಜೆಪಿ ದಕ್ಷಿಣ ಭಾರತದಲ್ಲಿ 0, ಅರ್ಥ ಆಯ್ತಾ? ತಮಿಳುನಾಡಿನಲ್ಲಿ 0, ಕೇರಳದಲ್ಲಿ 0. ಏನು ಇಲ್ಲಿ ಕೇಳಿಲ್ಲಿದೆ, ಇಲ್ಲಿ ಕೇಳಿಲ್ಲಿದೆ, ಇಲ್ಲಿ ಟಿವಿ ಅಲ್ಲ, ಇಲ್ಲಿ ನಮ್ದು ಇದೆ, ಅಲ್ಲ ಇಲೆಕ್ಷನ್ ಆಫೀಸ್ ಅಂತ ಇದೆ. ಸುರೇಂದ್ರನು ಮತ್ತೆ ಇನ್ನೊಬ್ರು ಇಲ್ಲಿ ಇನ್ನೂ ಬಂದಿಲ್ಲ, ಆಯ್ತಾ? ನೆನ್ಪಿಟ್ಕೊಳ್ಳಿ. ಆಮೇಲೆ ಒಂದ್ ನಿಮಿಷ, ಪುದುಚೇರಿಯಲ್ಲಿ ಇರ್ತಕ್ಕಂಥದ್ದು ಬರೀ 2 ಸೀಟ್ ಬಂದಿರೋದು. ಬಟ್ ಅಲ್ಲಿ NDA ಗವರ್ಮೆಂಟ್ ಫಾರ್ಮ್ ಅಲ್ಲ, NDA ನಾನು ಹೇಳ್ತಾ ಇರೋದು. ಅಲ್ಲಿ AINRC ಇದೆ ಅಲ್ವಾ, ಅವರು ಬಹುಸಂಖ್ಯಾತ ಸೀಟ್ಗಳನ್ನ ತೆಗೆದುಕೊಂಡಿದ್ದಾರೆ. ಸೊ ಆದ್ದರಿಂದ ದಕ್ಷಿಣ, ಒಂದು ನಿಮಿಷ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಿಮ್ದು ಏನು ಆಟಾಟೋಪ ಇದ್ರು, ಏನು ಷಡ್ಯಂತ್ರ ಇದ್ರು, ಏನು ಕುತಂತ್ರ ಇದ್ರು, ಎಲ್ಲ ಉತ್ತರ ಭಾರತದಲ್ಲಿ ಮಾತ್ರ ಸಾಧ್ಯ. ನಿಮಗೆ ದಕ್ಷಿಣ ಭಾರತದಲ್ಲಿ ನಾವು ಅವಕಾಶ ಕೊಡೋದಿಲ್ಲ. ಆದ್ದರಿಂದ ಕರ್ನಾಟಕದಲ್ಲಿ 2 ಸೀಟ್ ಇಲ್ಲ, 0. ನಾನು ಈ ಪ್ರಶ್ನೆನ ಚಂದ್ರಶೇಖರ್ ಅವ್ರಿಗೆ ಕೇಳ್ತೀನಿ. ಅವ್ರ ಐಡಿಯಾಲಜಿ ಏನೇ ಇರಲಿ, ಅವ್ರು ಹೇಳ್ತಾ ಇರೋದ್ರಲ್ಲಿ ಏನೋ ಒಂದು ಸೆನ್ಸ್ ಇದೆ. ನಾನು ಅದನ್ನ ಕೇಳ್ತಾ ಇದ್ದೆ, ನೀವು ವೆಸ್ಟ್ ಬೆಂಗಾಲ್ ಅಷ್ಟು ದೊಡ್ಡ ಯುದ್ಧ ಮಾಡಿ ಗೆದ್ರಿ. ನೀವು ತಮಿಳ್ನಾಡಲ್ಲಿ ಅಂತ ಲೀಡರ್ನ ಇಟ್ಕೊಂಡು ಕೂಡ, ಅಣ್ಣಾಮಲೈ ಅಂತ ಲೀಡರ್ನ ಇಟ್ಕೊಂಡು ಕೂಡ ಯು ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ. ಅಂಡ್ ಕೇರಳಕ್ಕೆ ಬಂದ್ರೆ ನೀವು 2ಕ್ಕಿಂತ ಮುಂದೆ ಹೆಜ್ಜೆ ಇಡಕ್ಕೆ ರೆಡಿ ಇಲ್ಲ. ನೀವೇ ಡಿಸೈಡ್ ಆಗ್ಬಿಟ್ಟಿದ್ದೀರಾ ಅಲ್ಲಿ LDF ಅಲ್ದಿದ್ರೆ UDF, UDF ಅಲ್ದಿದ್ರೆ LDF ಅಂತ. ಯಾಕಂಗೆ ಅಂತ? ಇದೇ 2016 ಚುನಾವಣೆಯಲ್ಲಿ ಅಥವಾ 2011 ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಮ್ದು ಎಷ್ಟು ಸೀಟ್ ಬಂದಿತ್ತು? 0.